ಗತರಾತ್ರಿ ಸಹಜ ಬದುಕಿನ ನೈಜ ಕಥೆಗಳ ಆಧಾರಿತ ಕಥಾಪಯಣ. ನಾನು ಕಾರ್ತಿಕ್ ಕುಡೆಕಲ್ಲು, HK ವಿಜುವಲ್ಸ್ನಲ್ಲಿ. ಚಾರ್ಮಡಿ ಘಾಟ್ನ 9ನೇ ತಿರುವು. ಅಂದು ದಿನಾಂಕ 12/7/2008. ಸಂಜೆ ಒಂದು 4 ಗಂಟೆ ಆಗಿರ್ಬೋದು. ಯಾವತ್ತೂ ಇಲ್ದಿರೋ ಹುಮ್ಮಸ್ಸು ಖುಷಿ ಅವತ್ತು ಎದ್ದು ಕುಣಿತಾ ಇತ್ತು. ಕಾರಣ, ರುದ್ರ ಊರಿಗೆ ತನ್ನ ತಾಯಿಯನ್ನು ನೋಡಕ್ ಹೊರಟಿದ್ದ. ನಾನು ರುದ್ರ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಓದಿ ಬೆಳೆದು ಹೈಯರ್ ಸ್ಟಡೀಸ್ಗಂತ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲೇ ಕಂಪನಿಗೆ ಕೆಲ್ಸಕ್ಕೆ ಸೇರ್ಕೊಂಡ. ಊರಿಗೆ ಬರೋದು ಕಮ್ಮಿ ಆಯಿತು. ಮೋಸ್ಟ್ ಆಫ್ ದ ಟೈಮ್ ನಂದು ಒಂದು ಮಾತುಕತೆ ಬರೀ ಫೋನಲ್ಲಿ. 2 ವರ್ಷ ಆದಮೇಲೆ ಊರಿಗೆ ಬರ್ತಾ ಇರೋ ಸಂತೋಷ ಅವನಿಗೆಷ್ಟಿತ್ತೋ, ಹಳೆ ಸ್ನೇಹಿತನ ನೋಡೋ ಹುಮ್ಮಸ್ಸು ನನಗಿನ್ನೂ ಇತ್ತು. ರುದ್ರನ ತಾಯಿ ಅವನು ಬರೋದನ್ನೇ ಕಾಯ್ತಾ ಇದ್ರು. ರುದ್ರ ಬೆಂಗಳೂರಿಂದನೇ ತನ್ನ ಬೈಕಲ್ಲಿ ಪ್ರಯಾಣ ಸ್ಟಾರ್ಟ್ ಮಾಡಿ ಚಾರ್ಮಡಿ ಘಾಟ್ ಎಂಟರ್ ಆಗಿಂತ ಮುಂಚೆ ಒಂದು ಟೀ ಸಿಗರೇಟ್ಗಂತ ನಿಲ್ಲಿಸ್ತಾನೆ. ಗಂಟೆ ಸುಮಾರು ಒಂದು 11:45 ಆಗಿರ್ಬೋದು. ನನಗೆ ಕಾಲ್ ಮಾಡ್ತಾನೆ. ಇನ್ನೊಂದು 2 ಅವರಲ್ಲಿ ಮನೆ ರೀಚ್ ಆಗ್ತೀನಿ, ಜೋರಾಗಿ ಮಳೆ ಬರ್ತಾ ಇದೆ, ಡೈರೆಕ್ಟಾಗಿ ಅಲ್ಲೇ ಬಂದ್ಬಿಡು. ನೆಟ್ವರ್ಕ್ ಇಲ್ಲದೆ ಇರೋ ಕಾರಣ ಫೋನ್ ಕಟ್ಟಾಯಿತು. ಚಾರ್ಮಡಿ ಘಾಟ್ ಹಗಲಲ್ಲಿ ಎಷ್ಟು ಸುಂದರವಾಗಿ ಕಾಣಿಸುತ್ತೋ, ರಾತ್ರಿ ಹೊತ್ತು ತನ್ನ ಒಡಲಲ್ಲಿ ಭಯಾನಕ ಅನುಭವವನ್ನು ಸೃಷ್ಟಿ ಮಾಡಿತ್ತು. ರಾತ್ರಿ ಹೊತ್ತು ಒಬ್ಬನೇ ರೈಡ್ ಮಾಡಿಕೊಂಡು 12 ಹೇರ್ ಪಿನ್ ಕ್ರಾಸ್ ಮಾಡೋದು ಸುಲಭ ಇರಲಿಲ್ಲ. ರುದ್ರ ಮೂಲತಃ ಉಜ್ರೆಯವನಾಗಿದ್ದರಿಂದ ಅವನಿಗೆ ಇದು ಮಾಮೂಲಿ ರೂಟ್ ಆಗಿತ್ತು. ಆದರೆ ಇದೇ ಫಸ್ಟ್ ಟೈಮ್ ಇಷ್ಟು ರಾತ್ರಿಯಲ್ಲಿ ಅದು ಒಬ್ಬನೇ ಬರ್ತಾ ಇದ್ದ. ಕೆಲವು ಸಲ ದಾರಿ ಉದ್ದಕ್ಕೂ ಒಂದೇ ಒಂದು ಗಾಡಿ ಕಾಣಲ್ಲ. ಕಾರಣ, ಚಾರ್ಮಡಿ ಘಾಟಲ್ಲಿ ರಾತ್ರಿ ಹೊತ್ತು ಯಾರು ಓಡಾಡಕ್ಕೆ ಇಷ್ಟಪಡಲ್ಲ. ಪೂರ್ವದಿಂದ ಬೀಸ್ತಾ ಇದ್ದ ಗಾಳಿ, ಮೈ ತುಂಬಿ ಹಬ್ಬಿದ ಹಿಮದ ಮುಸುಕು, ಕಿವಿ ತಮಟೆಗೆ ಬಾರಿಸ್ತಾ ಇದ್ದ ಮಲೆನಾಡ ಜೇರುಂಡಗಳ ಕಿರಿಚಾಟಗಳ ನಡುವೆ ರುದ್ರನ RX-100 ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಚಾರ್ಮಡಿ ಸುತ್ತಮುತ್ತ ಇರೋರು ರಾತ್ರಿ ಓಡಾಡಕ್ಕೆ ಇಷ್ಟಪಡಲ್ಲ. ಕಾರಣ, ವರ್ಷಗಳ ಹಿಂದೆ ಇಲ್ಲಿ ಸೂಸೈಡ್, ಕೊಲೆ, ದರೋಡೆ ಎಲ್ಲ ರಾತ್ರಿ ಹೊತ್ತು ತುಂಬಾನೇ ನಡೀತಾ ಇತ್ತಂತೆ. ಮತ್ತೆ ಕಾಡು ಪ್ರಾಣಿಗಳ ಓಡಾಟ ಕೂಡ ಹೆಚ್ಚು. ಕೆಲವೊಬ್ಬರಿಗೆ ಆತ್ಮಗಳ ಉಪದ್ರ ಕೂಡ ಹೆಚ್ಚಿತ್ತಂತೆ. ಹಾಗೆ ಚಾರ್ಮಡಿ ರಾತ್ರಿ ಹೊತ್ತು ಕೆಲವು ನಿಗೂಢಗಳಿಗೆ ಸಾಕ್ಷಿಯಾಗಿತ್ತು. ರುದ್ರನ್ ಗಾಡಿ ಮತ್ತು ಅದರ ಹೆಡ್ಲೈಟ್ ಬಿಟ್ಟರೆ ಘಾಟಲ್ಲಿ ಬೇರೆ ಯಾವುದೇ ಗಾಡಿಗಳು ಓಡಾಡ್ತಾ ಇಲ್ಲ. ಸುಮಾರು 1:30-2 ಗಂಟೆ ಆಗಿರ್ಬೋದು. 4-5 ಏರ್ ಪಿನ್ ಬೆಂಡ್ ಆಗಿದೆ. ಸಡನ್ ಆಗಿ ಒಂದು ಕಾರ್ ಜೊತೆ ಕ್ರಾಸ್ ಮಾಡುತ್ತೆ. ರುದ್ರಂಗೆ ಒಮ್ಮೆಲೆ ಜೀವ ಜಲ್ಲಂತಾಗಿ ಇನ್ನೂ ಫಾಸ್ಟಾಗಿ ಓಡಿಸ್ತಾನೆ. ಪ್ರತಿಯೊಂದು ಏರ್ ಪಿನ್ ಬೆಂಡ್ ಕೂಡ ನೈಟಲ್ಲಿ ಒಂದು ದೊಡ್ಡ ಸಾಧನೆ ಥರ ಕಾಣಿಸುತ್ತೆ. ಯಾಕಂದರೆ ಅಕ್ಕ ಪಕ್ಕ ಹಿಂದೆ ಮುಂದೆ ಯಾರೂ ಇರಲ್ಲ. ಒಂದು ಕಡೆ ಕಾಡು ಪ್ರಾಣಿಗಳ ಭಯ, ಇನ್ನೊಂದು ಕಡೆ ಆತ್ಮಗಳ ಅಂಜಿಕೆ. ಆತ್ಮಗಳನ್ನ ನೋಡಿರೋರು ಅದ್ರ ಬಗ್ಗೆ ಮಾತಾಡಲ್ಲ, ನೋಡದೇ ಇರೋರು ಅದನ್ನು ನಂಬಲ್ಲ. ರುದ್ರಂಗೆ ಭಯ ಇದ್ದಿದ್ದು ರಾಬ್ರಿ ಮಾಡೋಕ್ಕೆ ಯಾರಾದರೂ ಇದ್ರೆ ಅಂತ. 7ನೇ ಏರ್ಪಿನ್ ಬೆಂಡ್ ಆದಮೇಲೆ ರುದ್ರಂಗೆ ದೂರದಿಂದ ಏನೋ ಒಂಥರ ಧ್ವನಿ ಕೇಳ್ತಾ ಇರುತ್ತೆ. ಬೈಕ್ ಸೌಂಡ್ಗೆ ಅದು ಕ್ಲಿಯರ್ ಆಗಿ ಕೇಳಿಸ್ತಾ ಇರಲಿಲ್ಲ. ರುದ್ರ ಸ್ವಲ್ಪ ಗಾಡಿ ಸ್ಲೋ ಮಾಡಿ ನಿಲ್ಲಿಸ್ತಾನೆ. ಆದರೂ ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಬಟ್ ಸೌಂಡ್ ಮಾತ್ರ ಬರ್ತಾ ಇದೆ. ಇನ್ನೇನು 9ನೇ ಏರ್ಪಿನ್ ಬೆಂಡ್ ಹತ್ರ ಬರ್ತಿದ್ದಂಗೆ ಎಲ್ಲೋ ಕೇಳಿಸ್ತಾ ಇದ್ದ ಧ್ವನಿ ಜೋರಾಗಿ ಇಲ್ಲೇ ಪಕ್ಕದಲ್ಲಿ ಕೇಳಿಸ್ತಾ ಇದೆ. ಆ ನಿಶಬ್ದ ರಾತ್ರಿಯಲ್ಲೂ ಯಾರೋ ಕಿರ್ಚೋದು ಕೇಳಿಸ್ತಾ ಇದ್ರೆ ಯಾರಿಗೆ ಆದರೂ ಜೀವ ಜಲ್ಲನ್ನತ್ತೆ. ರುದ್ರಂಗೆ ಮುಂದೆ ಹೋಗೋಕ್ಕೆ ಭಯ ಆಗಿ ಗಾಡಿ ಸ್ಲೋ ಮಾಡಿ ನ್ಯೂಟ್ರಲ್ಗೆ ಹಾಕ್ತಾನೆ. ಧ್ವನಿ ಇವಾಗ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಗಾಡಿ ಆಫ್ ಮಾಡಿ ಸರಿಯಾಗಿ ಕೇಳಿಸ್ಕೊಳ್ತಾನೆ. ಯಾರೋ ಹತ್ರದಲ್ಲೇ ಕಾಪಾಡಿ ಕಾಪಾಡಿ, ನನ್ನ ಗಂಡ ಮಗು ಕೆಳಗೆ ಬಿದ್ದಿದ್ದಾರೆ, ಯಾರಾದರೂ ಕಾಪಾಡಿ ಅಂತ ಬೇಡ್ಕೊಳ್ತಿರ್ತಾನೆ. ಇದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡ ರುದ್ರ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಗಾಡಿ ಸ್ಟಾರ್ಟ್ ಮಾಡಿ ಹೆಲ್ಪ್ಗೆ ಹೋಗ್ತಾನೆ. ಒಂದು ಕಡೆ ಹೆಲ್ಪ್ ಮಾಡಬೇಕು ಅನ್ನೋ ಮಾನವೀಯತೆ, ಇನ್ನೊಂದು ಕಡೆ ಯಾವುದಾದ್ರೂ ರಾಬ್ರಿ ಮಾಡೋಕ್ಕೆ ಯಾರಾದರೂ ಟ್ಯಾಪ್ ಮಾಡಿರ್ಬೋದಂತ ಇದೆಲ್ಲ ಯೋಚನೆಗಳ ಮಧ್ಯೆ 9ನೇ ಏರ್ಪಿನ್ ಬೆಂಡ್ ಹೊಡೆದು ಗಾಡಿ ಚೂರು ಮುಂದೆ ಹೋಗಿರುತ್ತೆ. ಒಂದು ಹೆಂಗಸು ಓಡಿ ಬರ್ತಾಳೆ, ಕಾಪಾಡಿ 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 ಅಂತ. ರುದ್ರನ ಅವಳನ್ನು ನೋಡಿ ಭಯ ಹಾಗೂ ಕನ್ಫ್ಯೂಷನ್ನಿಂದ
ಸ್ವಲ್ಪ ಹಿಂದೆ ನಿಲ್ಲಿಸ್ತು. ರುದ್ರನ ಗಾಡಿ ಲೈಟ್ ನೋಡಿದ ಕೂಡಲೇ ಆ ಹೆಂಗಸು ರುದ್ರನ ಹತ್ರ ಓಡಿ ಬರ್ತಾಳೆ. ರುದ್ರ ಪಾಕೆಟಿಂದ ತನ್ನ ಚಿಕ್ಕ ಚಾಕು ತಗೊಳಕ್ಕೆ ಕೈ ಹಾಕ್ತಾನೆ. ರುದ್ರನ ಹತ್ರ ಓಡಿ ಬಂದ ಹೆಂಗಸು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಣ್ಣ, ಅವಾಗಿಂದ ನಿಮ್ಮ ಗಾಡಿ ಸೌಂಡ್ ಕೇಳಿಸ್ತಾ ಇದೆ, ನಿಮಗೆ ಕಾಯ್ತಾ ಇದ್ದೆ. ನನ್ನ ಗಂಡ ಮಗು ಕೆಳಗೆ ಬಿದ್ದಿದ್ದಾರೆ, ಪ್ಲೀಸ್ ಹೆಲ್ಪ್ ಮಾಡಿ, ಅಕ್ಕಪಕ್ಕ ಯಾರೂ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ ಅಂತ ಕಾಲಕ್ಕೆ ಬೀಳ್ತಾರೆ. ಹೆಡ್ಲೈಟ್ಗೆ ಸರಿಯಾಗಿ ಮುಖ ನೋಡಿದಾಗ ರುದ್ರಂಗೆ ಹೆಲ್ಪ್ ಮಾಡೋದು ಬಿಟ್ಟು ಬೇರೆ ಏನೂ ಯೋಚನೆ ಬಂದಿಲ್ಲ. ಈ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತಾ ಇದ್ರಿ? ರುದ್ರ ಟಾರ್ಚ್ ಮತ್ತೆ ಬ್ಯಾಗ್ ಕಟ್ಟಿದ್ದ ಹಗ್ಗ ತಗೊಂಡು ಎಲ್ಲಿ ಬಿದ್ದಿದೆ ತೋರಿಸಿ ಅಂತ ಕೇಳಿ ಮುಂದೆ ನಡೀತಾನೆ. ಅಣ್ಣ, ಅಲ್ಲೇ ಮರ ಕಾಣ್ತಾ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಕೆಳಗೆ ಹೋಗಿದೆ ಕಾರ್, ಪ್ಲೀಸ್ ಬನ್ನಿ ತೋರಿಸ್ತೀನಿ ಅಂತ ಹೆಂಗಸು ಮುಂದೆ ಹೋಗ್ತಾಳೆ. ರುದ್ರ ಸ್ವಲ್ಪ ಡೌಟಲ್ಲೇ 2 ಹೆಜ್ಜೆ ಹಾಕಿ ಜೇಬಲ್ಲಿ ತನ್ನ ಚಾಕು ತಗೊಂಡು ಕೈಯಲ್ಲಿ ಗ್ರಿಪ್ ರೆಡಿ ಮಾಡ್ಕೊಡ್ತಾನೆ. ಇದು ಪ್ಲ್ಯಾನ್ ರಾಬ್ರಿ ಆಗಿರ್ಬೋದು. ಯಾರೇ ಎಲ್ಲಿಂದ ಬಂದರೂ ಚಾಕು ಬೀಸ್ತೀನಿ ಅಂತ ಡಿಸೈಡ್ ಮಾಡಿ ಮರ ಹತ್ರ ಹೋಗಿ ಕೆಳಗೆ ನೋಡ್ತಾನೆ. ಬರೀ ಕತ್ತಲು. ಟಾರ್ಚ್ ಲೈಟ್ ಎಷ್ಟು ದೂರ ಹೋಗ್ತಾ ಇದ್ರೂ ಕಾರ್ ಕಾಣ್ತಾ ಇಲ್ಲ, ಅಥವಾ ಕೆಳಗೆ ಹೋಗಿರೋ ಗುರ್ತು ಕೂಡ ಸಿಗ್ತಾ ಇಲ್ಲ. ರುದ್ರ 1-2 ಹೆಜ್ಜೆ ಕೆಳಗೆ ಹೋಗಿ ನೋಡೋಣ ಅಂತ ಇಳ್ತಾನೆ. ಬಟ್ ಬರೀ ಕತ್ತಲು ಕವಿದ ದಟ್ಟ ಕಾಡು. ರುದ್ರಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮೊಬೈಲ್ ನೆಟ್ವರ್ಕ್ ಇಲ್ಲ, ಅಕ್ಕಪಕ್ಕ ಬೇರೆ ಗಂಡಸು ಕೂಡ ಇಲ್ಲ. ಅಲ್ಲೇ ಇರಬೇಕಾ ಇಲ್ಲ ಹೊರಡಬೇಕಾ? ಒಂದು ಕಡೆ ಮನುಷ್ಯತ್ವ ಸ್ಪಂದಿಸ್ತಾ ಇದ್ರೆ, ಇನ್ನೊಂದು ಕಡೆ ಭಯ ಎಚ್ಚರಿಕೆ ನೀಡ್ತಾ ಇದೆ. ಉಸಿರಾಟಕ್ಕಿಂತ ವೇಗವಾಗಿ ರುದ್ರನ ತಲೆಯಲ್ಲಿ ಯೋಚನೆಗಳು ಓಡ್ತಾ ಇತ್ತು. ರುದ್ರನ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ದಟ್ಟ ಕಾಡಲ್ಲಿ ಸಡನ್ನಾಗಿ ಬಿಸಿ ಫೀಲ್ ಆಗಿ ಹಣೆ ಮೇಲೆ ಬೆವರು ಕೂಡ ಬರ್ತಾ ಇದೆ. ಹಿಂದೆ ತಿರುಗಕ್ಕೆ ಭಯ, ತಿರುಗಿಲ್ಲ ಅಂದರೆ ಏನಾಗತ್ತೋ ಅನ್ನೋ ಆತಂಕ. ರುದ್ರ ಧೈರ್ಯ ಮಾಡಿ ಹಿಂದೆ ತಿರುಗಿ ಯಾವ ಊರಂತ ಕೇಳ್ತಾನೆ. ಆ ಹೆಂಗಸು, ಧರ್ಮಸ್ಥಳ ಅಣ್ಣ, ಪ್ಲೀಸ್ ಕಾಪಾಡಿ ಅಂತ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರುದ್ರಂಗೆ ಇರೋದು 2 ಆಪ್ಷನ್. ಅಲ್ಲೇ ಇದ್ದು ಬೇರೆ ಗಾಡಿ ಬರೋ ತನಕ ಕಾಯಬೇಕು, ಇಲ್ಲ ಅಂದರೆ ಹೆಂಗಸನ್ ಕರ್ಕೊಂಡು ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಹೋಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಅಣ್ಣ, ಆ ಕಟ್ಟೆ ಮೇಲೆ ನಿಂತು ನೋಡಿ, ಕಾರ್ ಕಾಣಿಸ್ಬೋದು ಅಂತ ಹೆಂಗಸ ಹೇಳ್ತಾಳೆ. ಒಂದು 4 ಅಡಿ ಕಟ್ಟೆ ಇರ್ಬೋದು. ರುದ್ರ ಅದ್ರ ಮೇಲೆ ನಿಂತು ಟಾರ್ಚ್ ಬಿಡ್ತಾನೆ. ಎಷ್ಟು ದೂರ ಕಣ್ಣು ಹೋಗುತ್ತೋ ಕಾರ್ನ ಹುಡುಕ್ಲಿಗೆ ನೋಡ್ತಾನೆ. ಚಾರ್ಮಡಿಯ ಮಡಿಲು ಅಷ್ಟು ಆಳವಾಗಿತ್ತು. ಕತ್ತಲಾಗಿದ್ದ ಕಾರಣ ರಾತ್ರಿ ಹೊತ್ತಲ್ಲಿ ಸಾಧಾರಣ ಟಾರ್ಚ್ಗೆ ಏನೂ ಕಾಣಿಸಲ್ಲ. ಆದರೂ ರುದ್ರ ಹುಡುಕ್ತಾನೆ ಆ ಹೆಂಗಸಿಗೆ, ನಮ್ಮಿಬ್ಬರಿಂದ ಕಾರ್ ಹುಡುಕಕ್ಕಾಗಲ್ಲ, ಹುಡುಕಿದ್ರ ಮೇಲೆ ಎತ್ತಕ್ಕಾಗಲ್ಲ, ನಾನು ಇವಾಗಲೇ ನೆಟ್ವರ್ಕ್ ಸಿಗೋ ಜಾಗಕ್ಕೆ ಹೋಗಿ ಪೊಲೀಸ್ ಮತ್ತು ಆ್ಯಂಬುಲೆನ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅವರಿಂದಾನೇ ಇದಾಗೋದು. ಇಲ್ಲ, ನೀವು ಬನ್ನಿ, ಕತ್ಲಲ್ಲಿ ನೀವೊಬ್ಬರೇ ಏನು ಮಾಡ್ತೀರಾ, ನಿಮ್ಮನೆಗೂ ಬೇರೆ ಪೆಟ್ಟಾಗಿದೆ. ಇಷ್ಟೆಲ್ಲ ಹೇಳಿದ್ರೇನು ಆ ಕಡೆಯಿಂದ ಒಂದೇ ಒಂದು ಸೌಂಡ್ ಇಲ್ಲ. ಇಷ್ಟೊತ್ತು ಮಾತನಾಡ್ತಿದ್ದ ಹೆಂಗಸು ಸಡನ್ ಆಗಿ ಸೈಲೆಂಟ್ ಆಗ್ತಾಳೆ. ಅಕ್ಕ ಅಕ್ಕ ಅಂತ ಕರೆದಾಗ ಯಾವುದೇ ರೆಸ್ಪಾನ್ಸ್ ಕೂಡ ಇರಲ್ಲ. ರುದ್ರ ತಕ್ಷಣ ಹಿಂದೆ ತಿರುಗಿ ಲೈಟ್ ಹಾಕಿದಾಗ ಯಾರೂ ಇರಲ್ಲ. ರುದ್ರಂಗೆ ಕನ್ಫರ್ಮ್ ಆಗುತ್ತೆ, ಇದು ಪಕ್ಕ ಪ್ಲಾನ್ ರಾಬರಿ. ಅದಕ್ಕೆ ಕೆಳಗೆ ಇಳಿಸಿ ಮೇಲ್ ಬರ್ಬೇಕಾದ್ರೆ ಹೊಡಿತಾರೆ ಅಂತ. ರುದ್ರನ್ ಕೈಯಲ್ಲಿರೋದು ಹಗ್ಗ, ಟಾರ್ಚ್ ಮತ್ತೆ ಚಾಕುನ ಗಟ್ಟಿ ಮಾಡ್ಕೊಳ್ತಾನೆ. ಸಡನ್ ಆಗಿ ರುದ್ರ ಟಾರ್ಚ್ ಆಫ್ ಮಾಡಿ ಕಟ್ಟೆ ಮೇಲೆ ಸೈಲೆಂಟ್ ಆಗಿ ನಿಲ್ತಾನೆ. ಎಲ್ಲೆಲ್ಲೂ ನಿಶಬ್ದ. ರುದ್ರಂಗೆ ಅವನ್ನ ಎದೆ ಬಡಿತ ಜೋರಾಗಿ ಕೇಳಿಸಕ್ ಸ್ಟಾರ್ಟ್ ಆಗತ್ತೆ. ಮೇಲೆ ಓಡಾಡೋ ಶಬ್ದ ಬಂದ್ರೆ ಎಷ್ಟು ಜನ ಇರ್ಬೋದು ಅಂತ ರುದ್ರ ಸುಮ್ಮನೆ ಲೈಟ್ ಆಫ್ ಮಾಡಿ ನಿಂತ್ಕೊಳ್ತಾನೆ. ಒಂದು 15-30 ನಿಮಿಷ ಆಗಿರ್ಬೋದು, ಏನೂ ಸೌಂಡ್ ಬರ್ತಾ ಇಲ್ಲ. ರುದ್ರಂಗೆ ಇರೋದು ಒಂದೇ ಆಪ್ಷನ್, ಧೈರ್ಯ ಮಾಡಿ ದೈವದ ಮೇಲೆ ಭಾರ ಹಾಕಿ ಮೇಲೆ ಹೋಗೋದು, ಇಲ್ಲ ಬೆಳಗ್ಗೆ ಆಗಿ ಗಾಡಿಗಳು ಓಡಾಡೋ ತನಕ ಕಾಯೋದು. ನೀವೇನ್ ಮಾಡ್ತಿದ್ರಿ ಇಂಥ ಸಿಚುವೇಶನ್ ಅಲ್ಲಿ? ರುದ್ರ ಒಂದು ಕೈಯಲ್ಲಿ ಟಾರ್ಚ್, ಇನ್ನೊಂದರಲ್ಲಿ ಚಾಕು ಇಟ್ಕೊಂಡು ಮೆಲ್ಲಗೆ ಮೇಲೆ ಬರ್ತಾನೆ. ಒಂದೊಂದೇ ಹೆಜ್ಜೆ ಇಡುವಂತ ತಲೆ ಹೇಳ್ತಾ ಇದ್ರು, ಬಾಡಿ ಸಾಥ್ ಕೊಡ್ತಾ ಇಲ್ಲ. ಬೈಕ್ ತನ್ನಿಂದ ಒಂದು 25 ಫೀಟ್ ದೂರದಲ್ಲಿ ಇರ್ಬೋದು. ಮೊದಲನೇ ಸಲ 25 ಫೀಟ್ 25 ಕಿಲೋಮೀಟರ್ ದೂರ ಅನ್ಸಕ್ ಸ್ಟಾರ್ಟ್ ಆಯ್ತು. ಅಕ್ಕಪಕ್ಕ ಎಲ್ಲ ಟಾರ್ಚ್ ಹಾಕಿ ನೋಡ್ತಾನೆ, ಯಾರು ಕಾಣಲ್ಲ.
ಆದ್ರೂ ಬೈಕ್ ಹತ್ರ ಹೋಗೋಕೆ ಪ್ರಾಣ ಕಳ್ಕೊಳ್ಳೋ ಭಯ. ಯಾವ ಟೈಮಲ್ಲಿ ಎಲ್ಲಿಂದ ಬರ್ತಾರೆ ಅಂತ ರುದ್ರ ಆತಂಕದಲ್ಲೇ ಇದ್ದ. ಮನ್ಸಲ್ಲಿ ತಾನು ನಂಬೋ ದೈವಕ್ಕೆ ಪ್ರಾರ್ಥಿಸಿ 4 ಹೆಜ್ಜೆ ಮೆಲ್ಲಗೆ ಹಿಂದೆ ಇಟ್ಟು ಜೀವ ಬಿಟ್ಟು ತನ್ನ RX-100 ಹತ್ರ ಓಡ್ತಾನೆ. ಕೀ ಗಾಡಿಯಲ್ಲೇ ಇದ್ದ ಕಾರಣ ತಕ್ಷಣ ಸ್ಟಾರ್ಟ್ ಮಾಡಿ ಅಲ್ಲಿಂದ ರಪ್ ಅಂತ ಹೋಗ್ತಾನೆ. ಅಲ್ಲಿಂದ ಸೇಫ್ ಆಗಿ ಬಂದ್ರು ಚಾರ್ಮುಡಿ ಮುಗಿಯುವಷ್ಟರಲ್ಲಿ ಯಾರಾದ್ರೂ ಬರ್ಬೋದು ಅನ್ನೋ ಭಯ. ಎಲ್ಲಿ ಕೂಡ ಸ್ಲೋ ಮಾಡದೆ ರುದ್ರ ಆಕ್ಸಲರೇಟರ್ನ ಬಿಟ್ಟೇ ಇಲ್ಲ. ಆ ಕಡೆ ಈ ಕಡೆ ಎಲ್ಲೂ ನೋಡದೆ ಡೈರೆಕ್ಟ್ ಆಗಿ ಉಜ್ರೆ ತಲುಪಿ ಮನೆ ಸೇರ್ಕೊಳ್ತಾನೆ. ಮನೆ ಸೇರ್ಕೊಂಡೇನೋ ಆಯ್ತು, ಆದ್ರೆ ರುದ್ರನ್ ತಲೆಯಲ್ಲಿ 1000 ಪ್ರಶ್ನೆಗಳು ಓಡ್ತಾ ಇದೆ. ಏನೇ ಇರಲಿ, ಮನೆ ಸೇಫ್ ಆಗಿ ರೀಚ್ ಆದ್ನಲ್ಲ ಅಂತ ನಿಟ್ಟುಸಿರು ಬಿಟ್ಟು ಮಲ್ಕೊಳ್ತಾನೆ. ನಾನು ನೈಟೆಲ್ಲ ಕಾಲ್ ಮಾಡಿದ್ರು ನಾಟ್ ರೀಚಬಲ್ ಇರೋ ಕಾರಣ ಬೆಳಿಗ್ಗೆ ಡೈರೆಕ್ಟ್ ಆಗಿ ರುದ್ರನ್ ಮನೆಗೆ ಹೋದೆ. ಅವ್ರ ತಾಯಿನ ಮಾತಾಡಿಸಿ ಅವ್ರು ಫೋರ್ಸ್ ಮಾಡೋದೊಂದು ತಿಂಡಿ ತಿಂದು ಅಲ್ಲೇ ಕೂತಿದ್ದೆ. ನಾನು ರುದ್ರ ಅಂಗನವಾಡಿಯಿಂದ ಜೊತೆಗೆ ಓದಿ ಬೆಳೆದು. ಸೊ ಅವ್ರ ಮನೆ ನನಗೆ 2ನೇ ಮನೆ ಇದ್ದಂಗೆ, ಅವನ ತಾಯಿ ನಂಗೆ 2ನೇ ತಾಯಿ ಇದ್ದಂಗೆ. ರುದ್ರನ್ ರೂಮ್ಗೆ ಹೋಗಿ ಅವನ್ನ ಎಪ್ಸೋಣ ಅಂತ ಟ್ರೈ ಮಾಡ್ತೀನಿ. ಸಡನ್ ಆಗಿ ಎದ್ದು ಕುತ್ಕೊಂಡು ನನ್ನ ಮುಖಾನೇ ನೋಡಕ್ ಸ್ಟಾರ್ಟ್ ಮಾಡ್ದ. ಏನಾಯ್ತು ನಿಂಗೆ ಅನ್ನೋ ಅಷ್ಟರಲ್ಲಿ ಅವನೇ ಎಲ್ಲ ಹೇಳ್ದ. ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ರಾಬ್ರಿ ಮಾಡಕ್ಕೆ ಚಾರ್ಮಡಿಯಲ್ಲಿ ಒಂದು ಟೀಮ್ ರೆಡಿ ಆಗಿದೆ, ನಾನ್ ಜಾಗ ತೋರಿಸ್ತೀನಿ, ನಿನ್ನೆ ನನ್ನ ಮೇಲೆ ಟ್ರೈ ಮಾಡಿದ್ರು, ನಾನು ಬಚಾವಾಗಿ ಬಂದಿದ್ದೆ ದೊಡ್ಡ ವಿಷಯ ಅಂತ ಜೋರಾಗಿ ಉಸಿರು ತಗೊಂಡು ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಂಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಎಷ್ಟು ಜನ ಇದ್ರು ರಾಬ್ರಿ ಮಾಡಕ್ಕೆ ಅಂತ ಕೇಳಿದೆ. ಅದಕ್ಕೆ ರುದ್ರ, ಎಷ್ಟು ಜನ ಇದ್ರು ಅಂತ ಗೊತ್ತಿಲ್ಲ, ಬಟ್ ನನಗ್ ಮಾತ್ರ ಒಂದು ಹೆಂಗಸು ಸಿಕ್ಕಿ ಕೆಳಗಡೆ ಗಂಡ ಮಗು ಬಿದ್ದಿದೆ, ಪ್ಲೀಸ್ ಕಾಪಾಡಿ ಅಂತ ನನ್ನ ಕೆಳಗೆ ಕಳಿಸಿದ್ಲು, ಆಮೇಲೆ ಅವಳು ಕಾಣೆ ಆಗೋದ್ಲು ಅಂತಾನೆ. ರುದ್ರ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಅಂತ. ನಿನ್ನೆ ಮಧ್ಯಾಹ್ನ ಚಾರ್ಮಡಿ ಘಾಟಲ್ಲಿ ಗಂಡ ಹೆಂಡತಿ ಮಗು ಕಾರಲ್ಲಿ ಪ್ರಪಾತಕ್ಕೆ ಬಿದ್ದು ಸತ್ತೋಗಿದ್ದಾರೆ. ಅವ್ರ ಕಾರ್ನ ಅಥವಾ ಬಾಡಿನ ಎತ್ತು ಕೂಡ ಪ್ರಯತ್ನ ಮಾಡಿಲ್ಲ. ಅದನ್ನ ಹೇಳೋ ಅಷ್ಟರಲ್ಲಿ ನಿನ್ನೆ ನೆಟ್ವರ್ಕ್ ಸಿಗದೆ ಫೋನ್ ಕಟ್ಟಾಯ್ತು. ಕಾಣಿಸ್ದೇ ಇರೋಷ್ಟು ಕೆಳಗೆ ಕಾರ್ ಹೋಗಿದೆ ಅಂದ್ರೆ ಅದನ್ನ ಎತ್ತಕ್ಕಾಗಲ್ಲ. ನನಗೆ ಅನ್ಸೋ ಪ್ರಕಾರ ನೆನ್ನೆ ಅದೇ ಆತ್ಮ ಕಾಣಿಸ್ಕೊಂಡಿರ್ಬೇಕು. ಸಡನ್ ಆಗಿ ಮಾಯ ಆದ್ಲು ಅಂದ್ರೆ ಏನರ್ಥ? ಕಾಪಾಡ್ಲೇಬೇಕಾದವಳು ಅಲ್ಲೇ ಇರ್ತಾ ಇದ್ಲಲ್ವಾ? ಇಲ್ಲ ರಾಬ್ರಿ ಮಾಡೋರು ನೀನ್ ಮೇಲ್ ಬಂದ ಮೇಲೂ ಏನು ಮಾಡಿಲ್ಲ ಅಂದ್ರೆ ನೀನೇ ಯೋಚನೆ ಮಾಡು. ನೆನ್ನೆ ನೀನ್ ನೋಡಿದ್ದು ಮಾತಾಡಿದ್ದು ಅದೇ ಆತ್ಮ ಜೊತೆ. ರುದ್ರ ಇದನ್ನೆಲ್ಲ ಕೇಳಿಸ್ಕೊಂಡು ಏನು ಮಾತಾಡದೆ ಹೋಗಿ ದೈವದ ಮುಂದೆ ಕೈ ಕಟ್ಟಿ ನಿಲ್ತಾನೆ. ರುದ್ರ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಗೊತ್ತಾಯ್ತು. ಅವನ ಹೆಗಲ್ ಮೇಲೆ ಕೈ ಇಟ್ಟು, ಹೇಗೆ ಪಾಸಿಟಿವ್ ಆಗಿ ದೇವರಿದಾನೋ ನೆಗೆಟಿವ್ ರೂಪದಲ್ಲಿ ಪ್ರೇತ ಆತ್ಮ ಇರೋದು ಅಷ್ಟೇ ಸತ್ಯ. ಆ ಆತ್ಮ ನಿಂಗೆ ಯಾಕೆ ಕಾಣಿಸ್ಕೊಳ್ತೋ ಗೊತ್ತಿಲ್ಲ, ಬಟ್ ಏನು ಮಾಡದೆ ಜೀವಂತ ಬಿಟ್ಟಿದೆ ಅಂದ್ರೆ ಆತ್ಮ ಉದ್ದೇಶ ಏನು ಕೆಟ್ಟದಿರಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡು ರುದ್ರ. ಒಂದು 3 ಸೆಕೆಂಡ್ಸ್ ರುದ್ರ ಏನು ಮಾತಾಡಲ್ಲ. ಸಡನ್ ಆಗಿ ಹಿಂದೆ ತಿರುಗಿ ನನ್ನ ಮುಖ ನೋಡ್ತಾನೆ. ಅದೇ ಫಸ್ಟ್, ಅದೇ ಲಾಸ್ಟ್. ಇನ್ನು ಚಾರ್ಮುಡಿಯಲ್ಲಿ ನೈಟ್ ಒಬ್ಬನೇ ಯಾವತ್ತೂ ಓಡಾಡೋದು. ಮತ್ತಷ್ಟು ರೋಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ HK ವಿಜುವಲ್ಸ್. ಮುಂದಿನ ಎಪಿಸೋಡ್ ಬೆಂಗಳೂರಿನ ಅಬ್ಬಿಗೆರೆ ಕ್ರಾಸ್. ಈ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.